ಮಧ್ಯಪ್ರಾಚ್ಯ ಯುದ್ಧಕ್ಕೇನೋ ಬ್ರೇಕ್ ಬಿದ್ದಿದೆ, ತಾತ್ಕಾಲಿಕ ಬ್ರೇಕ್. ಆದರೆ ನಮ್ಮ ದೇಶದಲ್ಲಿ ಆಟೋ ಗ್ಯಾಸ್ನ ಅಭಾವ, ಅದರ ತೊಂದರೆ ಈಗಲೂ ಕೂಡ ಹಾಗೆ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಗೋಳಾಟ, ರಾಜಧಾನಿಯಲ್ಲಿ ತಗ್ಗದ ಪರಿಸ್ಥಿತಿ, ತಪ್ಪದ ಕ್ಯೂ. ಇವತ್ತಿನ ಪರಿಸ್ಥಿತಿನೂ ಕೂಡ ಹಾಗೆ ಇದೆ. ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಈ ಆಟೋ ಗ್ಯಾಸ್ಗಾಗಿ ಕಾದು ನಿಂತಿದ್ದಾರೆ ಚಾಲಕರು. ಚಾಮರಾಜಪೇಟೆ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಬಂಕ್ ಇದು. ಗ್ಯಾಸ್ ಸಿಗ್ತಕ್ಕಂಥ ಯಾವ ಗ್ಯಾರಂಟಿನೂ ಇಲ್ಲ, ಆದರೂ ಹೋಗಿ ನಿಂತ್ಕೋತಾರೆ ಆಟೋದವರು. ಬಂಕ್ ಕ್ಲೋಸ್ ಆಗಿದ್ದರೂ ಹೋಗಿ ನಿಂತ್ಕೋತಾ ಇದ್ದಾರೆ. ನಂಬಿಕೆ ಮೇಲೆ ಕಾಯ್ತಾ ಇದ್ದೀವಿ ಸರ್, ಸ್ಟಾಕ್ ಬರ್ಬೋದು ಅಂತ ನಂಬಿಕೆ ಮೇಲೆ ಕಾಯ್ತಾ ಇದ್ದೀವಿ. ಸ್ಟಾಕ್ ಬಂದ್ಬಿಟ್ರೆ ಆಗ ಓಡ್ ಬರ್ತೀವಿ ಅನ್ನೋಕ್ಕಾಗಲ್ವಲ್ಲ, ಅಷ್ಟೊತ್ತು 2 ಕಿಲೋಮೀಟರ್ ಕ್ಯೂ ಆಗಿರುತ್ತೆ. ಹಾಗಾಗಿ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ದೀವಿ ಅಂತ ಆಟೋ ಚಾಲಕರು ತಮ್ಮ ಗೋಳನ್ನು ಹಂಚಿಕೊಂಡಿದ್ದಾರೆ. ಸದ್ಯ ನಾನೀಗ ಚಾಮರಾಜಪೇಟೆಯ ಭಾರತ್ ಪೆಟ್ರೋಲಿಯಂನ ಮುಂಭಾಗದಲ್ಲಿದ್ದೇನೆ. ಮೈಸೂರು ರಸ್ತೆಯಲ್ಲಿರುವಂತಹ ಭಾರತ್ ಪೆಟ್ರೋಲಿಯಂ ಬಂಕ್, ಇಲ್ಲೂ ಕೂಡ ಭಾಳ ದೊಡ್ಡ ಕ್ಯೂ ಕಾಣ್ತಾ ಇದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದಲೇ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕ್ಯೂನಲ್ಲಿ ನಿಂತು ಕಾಯುವಂಥ ಪರಿಸ್ಥಿತಿ, ಕಾದು ಹಾಕ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುಮಾರು ಒಂದು 300ಕ್ಕೂ ಹೆಚ್ಚು ಆಟೋಗಳು ಈಗಲೂ ಕೂಡ ಇದೆ. ಅಂದರೆ ಮೈಸೂರು ರಸ್ತೆಯಿಂದ ನೇರವಾಗಿ ಚಾಮರಾಜಪೇಟೆ ಒಳಭಾಗಕ್ಕೆ ಬರುವಂತಹ ಮತ್ತೊಂದು ರಸ್ತೆಯಲ್ಲಿ ಕ್ಯೂ ಬಂದು ಬಂಕ್ನ ಪಕ್ಕದ ರೋಡ್ನ ಕಂಪ್ಲೀಟ್ ಆಗಿ ಸುತ್ತುವರೆದು ಆ ಬಳಿಕ ಬಂಕ್ನ ಬಳಿಗೆ ಬರ್ತಾ ಇರುವಂಥದ್ದು. ಕ್ಯೂನಲ್ಲಿ ಹೆಚ್ಚು ಕಡಿಮೆ 300-350ಕ್ಕೂ ಹೆಚ್ಚು ಆಟೋಗಳಿದೆ. ರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಮನೆಗಳಲ್ಲಿ ಮಲಗದೇ ಇರುವಂಥವರು ಸಾಕಷ್ಟು ಜನ ಬಂದು ಆಟೋಗಳಲ್ಲಿ ಮಲಗಿ ಕಾಯುವಂಥ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿತಾ ಇದೆ. ಚಾಲಕರಿದ್ದಾರೆ, ಮಾತನಾಡ್ತಾನೆ. ಎಷ್ಟೊತ್ತಿಂದ ಕಾಯ್ತಾ ಇದ್ರಿ ಸರ್? 2 ಅವರ್ ಆಯ್ತು. 2 ಅವರ್ ಆಯ್ತು. ತುಂಬಾ ಜನ ರಾತ್ರಿಯಿಂದೆಲ್ಲ ನೈಟ್ ಎಲ್ಲ ಇದ್ದಾರೆ ಸರ್. ಇಲ್ಲೇ ಕಾಯ್ತಾ ಇದ್ದಾರೆ. ಭಾಳ ತೊಂದರೆ ಇದೆ ಸರ್. ಈ ಗೌರ್ಮೆಂಟ್ ಬ್ಯಾಂಕ್ನಲ್ಲಿ 90 ರೂಪಾಯಿ ಇದೆ ಸರ್. ಪ್ರೈವೇಟ್ ಬ್ಯಾಂಕ್ನಲ್ಲಿ 120-130 ಅದು ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಜಾಸ್ತಿ ಮಾಡ್ತಾರೆ. ಈ ಗೌರ್ಮೆಂಟ್ ಬ್ಯಾಂಕ್ನಲ್ಲಿ 89-90 ರೂಪಾಯಿ. ಓಕೆ, ಸಿಗ್ತಾ ಇದೆ ಸರ್. ನೀವು ಕ್ಯೂ ನಿಂತ್ಕೊಂತ ಸಿಗ್ತಾ ಇದೆ. ಕ್ಯೂ ನಿಲ್ಬೇಕು. ಗಂಟೆ 2 ಅವರ್ 3 ಅವರ್ ನಿಂತ್ಕೋಬೇಕು ನಾವು. ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಗಂಟೆಗಟ್ಟಲೆ ಕ್ಯೂ ನಿಲ್ಲೇಬೇಕಿದೆ, ಬೇರೆ ಆಯ್ಕೆಗಳಿಲ್ಲ. ಕ್ಯೂ ನಿಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಗಲ್ಲ. ಕ್ಯೂನಲ್ಲಿ ಕಾಯಬೇಕು. ಅದು ರಾತ್ರಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಗೊತ್ತಿಲ್ಲ. ಕ್ಯೂ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಕಾಯಬೇಕು. ಎಷ್ಟೊತ್ತಿಂದ ಇದ್ರಿ ಸರ್ ಕ್ಯೂ ಅಲ್ಲಿ? ನಾವು ಸುಮಾರು ಒಂದು 8 ಗಂಟೆಯಿಂದ ಇದೀವಿ ನಾವು ಕ್ಯೂಗೆ. ಬೆಳಗ್ಗೆ 8 ಗಂಟೆಲಿ ಬಂದವರು, ಇನ್ನೂ ಸಿಕ್ಕಿಲ್ಲ ನಮಗೆ. ಬೇರೆ ಕಡೆ ಹೋಗಿದ್ರಾ? ಓಡಾಡ್ಕೊಂಡು ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ. ಹುಡುಕಿ ಬರ್ತಾ ಇದೀವಿ. ಎಲ್ಲಿ ಸಿಗ್ತದ ಅಲ್ಲಿ ನಿಂತ್ಕೊಂಡು 3 ಅವರ್ ಆಗಲಿ 4 ಅವರ್ ಆಗಲಿ ನಿಂತ್ಕೊಂಡು ಹಾಕ್ಸ್ಕೊಂತ ಇದೀವಿ. ಬೇರೆ ಆಯ್ಕೆನೇ ಇಲ್ಲ ನಿಮಗೆ? ಬೇರೆ ಆಯ್ಕೆನೇ ಇಲ್ಲ ನಮ್ಗೆ. ಕಾಯ್ಲೇಬೇಕಾಗಿದೆ, ಈಗ ವಿಧಿ ಇಲ್ಲ. ಬೇರೆ ಹೊರಗಡೆ ಓಡಾಡಿದ್ರು ಸಿಗ್ತಾ ಇಲ್ಲ ಹಂಗಿದ್ರೆ? ಎಲ್ಲೂ ಸಿಗ್ತಾ ಇಲ್ಲ. ಸಿಗೋತಾ ನಿಂತ್ಕೊಂಡು ಹಾಕಿಸ್ಕೊಂತ ಇದೀವಿ ನಾವು ಅಷ್ಟೇ. ಈಗ ಇದು ಚಾಲಕರು ಹೇಳ್ತಾ ಇರುವಂಥದ್ದು. ಇನ್ನು ನಾನು ನಿಮಗೆ ಕ್ಯೂ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಾನು ಈ ಹಿಂದೆ ಹೇಳಿದೆ ಕ್ಯೂ ಎಷ್ಟು ದೊಡ್ಡದಿದೆ ಅಂತೇಳಿ. ಸಾಲುಗಟ್ಟಿ ಕ್ಯೂ ನಿಂತಿರುವಂಥದ್ದು. ಇನ್ನೂ ಕೂಡ ಸುಮಾರು 300-350ಕ್ಕೂ ಹೆಚ್ಚು ಆಟೋಗಳು ಈ ಸಾಲಿನಲ್ಲಿ ಇದೆ. ಈ ಕಂಪ್ಲೀಟ್ ಈ ಮುಂಭಾಗದಲ್ಲಿ, ಅಂದರೆ ನೀವು ಗಮನಿಸ್ತಾ ಇರುವಂಥ ವಿಜುವಲ್ಸ್ ಏನಿದೆ, ಇದೇ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋದರೆ ಮತ್ತೆ ಅಲ್ಲಿ ಬಲಭಾಗಕ್ಕೆ ಒಂದು ರೋಡ್ ಬರುತ್ತೆ. ಬಲಭಾಗಕ್ಕೆ ಹೋದರೆ ಅಲ್ಲಿಂದ ಇನ್ನೊಂದು ಬಲಭಾಗಕ್ಕೆ ಒಂದು ರೋಡ್ ಬರುತ್ತೆ, ಸೇಮ್. ಮತ್ತೆ ಅಲ್ಲಿಂದ ಇನ್ನೊಂದು ರೈಟ್ ತಗೊಂಡ್ರೆ ಆ ಕ್ಯೂ ಅಲ್ಲಿ ತನಕವೂ ಕೂಡ ಕಾದು ನಿಲ್ತಾ ಇದೆ. ಹೆಚ್ಚು ಕಡಿಮೆ ನಾನು ನಿಮ್ಗೆ ಹೇಳ್ದಂಗೆ 3-4 ತಿರುವುಗಳನ್ನು ತೆಗೆದುಕೊಳ್ಬೇಕು. ಅಲ್ಲಿ ತನಕವೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾದು ನಿಂತಿರುವಂತಹ ವಿಜುವಲ್ಸ್ಗಳು ನಮಗೆ ಕಾಣ ಸಿಗ್ತಾ ಇದೆ. ಕಾಯಲೇಬೇಕು. ಸಿಗುವಂಥ ಕಡೆಗಳಲ್ಲಿ ಹಾಕ್ಸ್ಕೊಳ್ಬೇಕು ಅಂದ್ರೆ ಕಾಯಲೇಬೇಕು. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಬೆಳಗ್ಗೆ 6:30ಗೆ ಬಂದೆ, ಇನ್ನೂ ಕಾಯ್ತಾ ಇದ್ದೀನಿ, ಇನ್ನೂ ಆಗಿಲ್ಲ. ಒಂದು ಬಾಡಿಗೆನೂ ಆಗಿಲ್ಲ. ಕ್ಯೂ ಬಿಟ್ಟು ಹೋದ್ರೆ ಸಿಗಲ್ಲ. ಬೇರೆ ಬ್ಯಾಂಕು ಇಲ್ಲ, ಏನೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕ್ಯೂ ಅಲ್ಲಿ ನಿಲ್ಲೇಬೇಕು.